ಯಾಕಪ್ಪ ಪ್ರೀತಿ ಮಾಡಿದ ತಪ್ಪ ಹಾಗಾದ್ರೆ? ನಿಮ್ ಮಗಳು ಏನೋ ಕೇಳ್ತಾ ಇದ್ದಾಳೆ, ಕೇಳಿಸ್ಲಿಲ್ವಾ? ಉತ್ತರ ಕೊಡ್ರಿ ಅದಕ್ಕೆ. ಮನೆ ಬಾಗ್ಲಿಗೆ ಬೀಗರು ಅವರೇ ಬಂದು ಅವಳನ್ನ ಮದ್ವೆ ಮಾಡ್ಕೊಡಿ ಅಂತ ಕೇಳಿದಾಗ ಕೊಟ್ಟಿ 2 ತುಂಡ ಆಗೋ ಹಾಗೆ ಆಗಲ್ಲ ಅಂತ ಹೇಳಿ ಕಳ್ಸಿದ್ರಿ. ಅಲ್ಲ ರೀ, ಅಲ್ಲಿ ನನ್ನೊಂದು ಮಾತು ಕೇಳ್ಬೇಕು ಅಂತ ನಿನ್ಗೆ ಅನ್ನಿಸ್ಲಿಲ್ವಾ? ಇವಳು ನನ್ಗೂ ಮಗಳು ತಾನೆ, ಅವಳ ಜೀವನ ಹೇಗಿರ್ಬೇಕು ಅಂತ ಆಸೆ ಕನಸು ನನ್ಗೂ ಇರುತ್ತಲ್ವಾ? ಅಥವಾ ನಾನು ಈ ಮನೆ ಗಂಡಸು, ಎಲ್ಲ ನಿರ್ಧಾರ ನಂದೆ, ಇವಳಿಗೇನ್ ಹೇಳೋ ಅಂತ ಅಸಾಟೆ ನಿಮ್ಗೆ ಅಲ್ವಾ? ಇವಳನ್ನ 9 ತಿಂಗಳು ಹೆತ್ತು ಹೊತ್ತಿರೋದು ನಾನು. ಹಾಗೆ ನೋಡಕ್ ಹೋದ್ರೆ ಮಕ್ಕಳ ಭವಿಷ್ಯದಲ್ಲಿ ಹೆಚ್ಚು ನಿರ್ಧಾರ ಮಾಡೋ ಅಧಿಕಾರ ಇರೋದು ಅಮ್ಮಂದ್ರಿಗೆ, ನಿಮಗಲ್ಲ. ಮಕ್ಕಳ ಬೆಳವಣಿಗೆನಲ್ಲಿ ಅಮ್ಮಂದ್ರ ಪಾತ್ರ ಜಾಸ್ತಿ ಇರೋದು, ನಿಮ್ಗಳದಲ್ಲ. ಹಾಗಿರುವಾಗ ನೀವೊಬ್ರೇ ಹೇಗೆ ಡಿಸೈಡ್ ಮಾಡಿದ್ರಿ? ಈಗ್ಲೂ ಕಾಲ ಮಿಂಚಿಲ್ಲ. ಆಗಿರೋ ತಪ್ಪುಗಳನ್ನ ತಿದ್ಕೊಳ್ಳಕ್ಕೆ ಇನ್ನೂ ಟೈಮ್ ಇದೆ. ಪ್ಲೀಸ್ ಈ ಸಂಬಂಧಕ್ಕೆ ಒಪ್ಕೊಳ್ರಿ ರೀ. ನಿಮ್ಗೆ ಹೇಳ್ತಾ ಇರೋದು. ಯಾಕ್ರಿ ನೆನ್ನೆ ಬಗ್ಗೆ ಯೋಚನೆ ಮಾಡಿ ಇವತ್ತನ್ನ ಹಾಳು ಮಾಡ್ತಾ ಇದ್ದೀರಾ ರೀ? ಬದುಕೋದಕ್ ಬೇಕಾಗಿರೋದು ನೆನ್ನೆ ಅಲ್ಲ, ನಾಳೆ. ಇಷ್ಟ ಯಾಕ್ರಿ ನಿಮ್ಗೆ ಅರ್ಥ ಆಗ್ತಾ ಇಲ್ಲ? ಮಾತಾಡ್ರಿ ಪ್ಲೀಸ್, ಒಪ್ಕೊಳ್ರಿ. ಹಿಂದೇನೋ ಆಯ್ತು ಅಂತ ಮುಂದೆ ಆಗೋದನ್ನ ನೀವ್ ಹೆಂಗ್ರಿ ಡಿಸೈಡ್ ಮಾಡ್ತೀರಾ? ನಿಮ್ ತಮ್ಮಯ್ಯ ಅಂತೀನ್ರಿ, ಈ ಹಾಳಾದ ಹಠಾನ ಬಿಟ್ಬಿಡಿ. ನಮ್ಮ ಮಗಳ ಜೀವನ ಹಾಳು ಮಾಡ್ಬೇಡ್ರಿ ಪ್ಲೀಸ್. ಎಂತ ಒಳ್ಳೆ ಹುಡುಗ ಪಾರ್ಥ, ಒಂದ್ಸಲಿ ಯೋಚನೆ ಮಾಡ್ರಿ. ಮಂದಾಕಿನಿ, ನೀನು ಹೀಗೆಲ್ಲ ಮಾತಾಡಿ ನನ್ನನ್ನು ಕಟ್ ಹಾಕೋದಕ್ಕೆ ನೋಡಬೇಡ. ನಾನು ತೀರ್ಮಾನ ಮಾಡಿ ಆಗಿದೆ. ನನ್ನ ಮಗಳನ್ನ ಆ ಮನೆ ಕೊಡೋದಿಲ್ಲ ಅಂದ್ರೆ ಕೊಡೋದಿಲ್ಲ, ಅಷ್ಟೇ. ನಾನು ತೀರ್ಮಾನ ಮಾಡಿ ಆಗಿದೆ. ನನ್ನ ಮಗಳನ್ನ ಆ ಮನೆ ಕೊಡೋದಿಲ್ಲ ಅಂದ್ರೆ ಕೊಡೋದಿಲ್ಲ. ಅಪ್ಪಿ, ನನಗೆ ನಿನ್ನ ಸಿಚುವೇಶನ್ ಅರ್ಥ ಆಗುತ್ತೆ. ನೀನು ಅಳ್ಬೇಡ. ನೀನು ಹೀಗಿದ್ರೆ ನಮಗೂ ಸಹಿಸ್ಕೊಳ್ಳೋದಕ್ಕಾಗಲ್ಲ. ಸಹಿಸ್ಕೊಳ್ಳೋದು ಅಷ್ಟು ಈಸಿ ಅಲ್ಲ ಅಣ್ಣ. ಕಳ್ಕೊಳ್ಳೋ ನೋವು ಏನು ಅಂತ ಅದನ್ನ ಅನುಭವಿಸ್ತಾ ಇರೋರ್ಗೆ ಮಾತ್ರ ಗೊತ್ತು. ಇಲ್ಲೆಲ್ರಿಗೂ ಅವ್ರವ್ರ ಈಗೋನೇ ದೊಡ್ಡದು. ಅವ್ರ ಸುತ್ತಮುತ್ತ ಇರೋರು ಚೆನ್ನಾಗಿರೋದು, ಅವ್ರು ಖುಷಿಯಾಗಿರೋದು ಯಾರಿಗೂ ಬೇಕಾಗಿಲ್ಲ. ಎಲ್ರು ಅವ್ರಿಗೆ ಏನೇನ್ ಬೇಕು ಅನ್ನೋದು ಮಾತ್ರ ಯೋಚನೆ ಮಾಡ್ತಾರೆ. ಆದ್ರೆ ನನಗೇನು ಬೇಕು ಅಂತ ಯಾರು ಯೋಚನೆ ಮಾಡ್ತಾ ಇಲ್ಲ. ನನಗೂ ಒಂದು ಮನ್ಸಿದೆ ಅಂತ ಎಲ್ರು ಮರ್ತ್ಬಿಟ್ಟಿದ್ದಾರೆ. ಅಪ್ಪಿ, ಹಾಗೆ ಅನ್ಬೇಡ. ಯಾರಿಗ ಅರ್ಥ ಆಗುತ್ತೆ ಇಲ್ವೋ ಗೊತ್ತಿಲ್ಲ, ಆದ್ರೆ ನನಗೆ ಅರ್ಥ ಆಗುತ್ತೆ. ನಾನು ಲವ್ ಮಾಡೇ ಮದುವೆ ಆಗಿದ್ದಲ್ವಾ. ಪ್ರೀತಿ ಅನ್ನೋದು ಎಷ್ಟು ದೊಡ್ಡದು, ಪ್ರೀತಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನನಗೆ ಅರ್ಥ ಆಗುತ್ತೆ. ಬಟ್ ಏನ್ ಪ್ರಯೋಜನ ಅಣ್ಣ? ನಾನಾಗ್ಲಿ ನೀನಾಗ್ಲಿ ಏನು ಮಾಡೋದಕ್ಕಾಗೋದಿಲ್ಲ ಅಲ್ವಾ? ಎಲ್ರಿಗೂ ಅವ್ರವ್ರಿಗೆ ಏನ್ ಬೇಕೋ ಹಾಗೆ ಡಿಸಿಷನ್ ತಗೊಳ್ತಾ ಇದ್ದಾರೆ. ಆದ್ರೆ ಅಪ್ಪಿ, ಅಲ್ಲಿ ಪಾರ್ಥನ್ ಸಿಚುವೇಶನ್ ಏನಿದೆಯೋ ಏನೋ. ಇಲ್ಲಿ ನಿನಗೆ ಮನೆಯವ್ರು ಹೇಳ್ದಾಗೆ ಅಲ್ಲೂ ಅವ್ರಿಗೆ ಹೇಳಿ ಅವರು ಪ್ರೀತಿನ ಡ್ರಾಪ್ ಮಾಡಿದ್ರೆ ಆಗೇನ್ ಮಾಡ್ತೀಯ? ಇಲ್ಲ ಅಣ್ಣ, ಪಾರ್ಥ ಅವರು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಇಲ್ಲದೆ ಅವ್ರು ಇರೋದಿಲ್ಲ. ನಾನು ಅಷ್ಟೇ, ಅವ್ರಿಲ್ದೆ ಖಂಡಿತ ಇರೋದಿಲ್ಲ. ನಾವಿಬ್ರು ಒಬ್ರನ್ನೊಬ್ರನ್ನ ಅಷ್ಟು ಪ್ರೀತಿಸ್ತೀವಿ. ಆದ್ರೆ ಇದೆಲ್ಲ ಇವ್ರಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಅಣ್ಣ? ಸರಿ, ನಾಳೆ ದಿನ ನಾನೇನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಟ್ರೆ ಆಗೇನ್ ಮಾಡ್ತಾರೆ ಇವರು? ಇವ್ರ ಕೀರ್ತಿ, ಪ್ರತಿಷ್ಠೆ, ಮಾನ, ಮರ್ಯಾದೆ ನನ್ನ ಪ್ರಾಣನ ವಾಪಸ್ ತಂದು ಕೊಡುತ್ತಾ? ಇಲ್ಲ ಅಲ್ವಾ? ಅಪ್ಪಿ, ಏನು ಅಂತ ಮಾತಾಡ್ತಿದ್ಯಾ? ಆ ಥರ ಯೋಚನೆ ನಿನಗೆ ಬರಲೇಬಾರ್ದು. ಅಲ್ಲ ಅಪ್ಪಿ, ನೀನು ಈ ರೀತಿ ನೋವು ತಿನ್ನೋ ಬದಲು ಅಟ್ಲೀಸ್ಟ್ ಮೊದಲೇ ಈ ಪ್ರೀತಿ ಬಗ್ಗೆ ನನಗೆ ಹೇಳ್ಬೋದಿತ್ತಲ್ವಾ? ಹೇಳ್ಕೊಂಡಿದ್ದಿದ್ರೆ ಏನಣ್ಣ ಮಾಡ್ತಿದ್ದೆ? ಏನೋ ಒಂದು ಮಾಡ್ತಿದ್ದೆ. ನಿಮ್ಮ ಪ್ರೀತಿನ ಸೇವ್ ಮಾಡೋದಕ್ಕೆ ನನ್ನ ಕೈಲಿ ಏನಾಗುತ್ತೋ ಅದನ್ನ ಮಾಡ್ತಿದ್ದೆ ಅಲ್ವಾ? ಇದೆಲ್ಲ ಬಾಯಿ ಮಾತಷ್ಟೆ. ನಿಮ್ಮ ಕೈಲೂ ಏನು ಮಾಡೋದಕ್ಕೆ ಆಗ್ತಿರ್ಲಿಲ್ಲ.
ಆಗಲೂ ಅಷ್ಟೇ ಬಂದು ಈ ಥರ ಸಮಾಧಾನ ಮಾಡ್ತಿದ್ದೆ. ಇರಲಿ ಬಿಡು, ನೋವು ಅನುಭವಿಸ್ಬೇಕು ಅಂತ ನಂಗೆ ಹಣೆಯಲ್ಲಿ ಬರ್ದಾಗಿದೆ, ಅನುಭವಿಸ್ತೀನಿ. ಇದೆಲ್ಲ ನಾನೇ ಮಾಡ್ಕೊಂಡಿರೋದಲ್ವಾ, ನೋವನ್ನು ನಾನೇ ಅನುಭವಿಸ್ತೀನಿ. ಅಣ್ಣ, ನಂಗೊಂದು ಯೋಚನೆ ಬರ್ತಾ ಇದೆ. ನಾನು ಪಾರ್ಥ ಅವರು ಓಡೋಗಿ ಮದುವೆ ಆಗ್ತೀವಿ, ನೀನು ಹೆಲ್ಪ್ ಮಾಡ್ತೀಯಾ? ಮೊದಲೇ ಹೇಳಿದ್ರೆ ಏನಾದರೂ ಮಾಡ್ತಿದ್ದೆ ಅಂತ ಹೇಳಿದ್ಯಲ್ಲ ಈಗಷ್ಟೇ, ಯಾಕೇನು ಹೇಳ್ತಾ ಇಲ್ಲ? ಯಾಕೆ ಸುಮ್ಮನೆ ನಿಂತಿದ್ಯಾ? ಬರೀ ಬಾಯಿ ಮಾತಿಗಷ್ಟೇ ಅಲ್ವಾ, ನನಗೆ ಸಮಾಧಾನ ಮಾಡೋದಕ್ಕೆ? ಇಲ್ಲ ಅಪ್ಪಿ, ಹಾಗಲ್ಲ. ಆದ್ರೆ ನನ್ನ ಯೋಚನೆ ಇದೆಯಲ್ಲ. ಮತ್ತಿನ್ನೇನು? ಅಪ್ಪಿ, ಈಗ ನೀನು ಹೇಳ್ದಿಯಲ್ಲ, ಅದಕ್ಕೆ ಪಾರ್ಥ ಒಪ್ಕೋತಾರೆ. ಖಂಡಿತ ಒಪ್ಕೋತಾರಣ್ಣ. ಈಗ ನೀನು ಹೇಳು, ಹೆಲ್ಪ್ ಮಾಡ್ತೀಯಾ? ಖಂಡಿತ ಮಾಡ್ತೀನಿ ಅಪ್ಪಿ. ನಿನ್ನ ಪ್ರೀತಿ ಹೀಗೆ ಎಂಡಾಗೋದು ನನಗೂ ಇಷ್ಟ ಇಲ್ಲ. ಒಬ್ಬ ಅಣ್ಣ ಆಗಿ ನಿನ್ನ ಜೊತೆ ನಿಲ್ತೀನಿ. ನಿಜವಾಗ್ಲೂ? ನನ್ನ ಫ್ರೆಂಡ್ ಒಬ್ಬ ರಿಜಿಸ್ಟರ್ ಆಫೀಸಲ್ಲಿ ಕೆಲಸ ಮಾಡ್ತಾನೆ. ಅವನಿಗೆ ಹೇಳಿ ನಿಮ್ಮಿಬ್ಬರು ಮದುವೆನೂ ಮಾಡಿಸ್ತೀನಿ. ಉಳಿದಿದ್ದನ್ನ ಆಮೇಲೆ ನೋಡ್ಕೊಳ್ಳೋಣ. ಎಲ್ರೂ ಹೇಗೆ ಫೇಸ್ ಮಾಡೋದು ಅಂತ ಆಮೇಲೆ ಯೋಚನೆ ಮಾಡೋಣ. ನೀನು ಧೈರ್ಯವಾಗಿರು, ನಿನ್ನ ಜೊತೆ ನಾನಿದ್ದೀನಿ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್.